ನೋಡಿ ಫ್ರೆಂಡ್ಸ್ ಇವರು ಕುರ್ಕುರೆ ಗಲಾಟೆ. ಇವತ್ತು ನಮ್ಮೂರಲ್ಲಿ ಪರ ನಡೀತಾ ಇದೆ, ತುಂಬಾ ಚೆನ್ನಾಗಿ ನಡೀತಾ ಇದೆ, ಜೋರಾಗಿ. ನಾನೆಲ್ಲ ಕನ್ನಡಿಗರು ನಮಸ್ಕಾರಗಳು. ಇವತ್ತು ನಾವು ಎಲ್ಲ ನೆನ್ನೆ ಹೇಳಿದ್ನಲ್ಲ, ನನ್ನ ಮಕ್ಳನ್ನ ಬಿಟ್ಟು ನಾಳೆಲ್ಲ ಹೋಗ್ತಾ ಇದೀವಿ ಅಂತೇಳಿ. ಹಂಗಾಗಿ ಆಫೀಸ್ನವರು ಬರ್ತಾ ಇದ್ದಾರೆ, ಆನ್ ದ ವೇ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ನಾವೆಲ್ಲರೂ ಈಗ ಒಳ್ಳೆ ನರಸೀಪುರಕ್ಕೆ ಹೋಗ್ಬೇಕು ಅಂತೇಳಿ ಹೊರಡ್ತಾ ಇದ್ದೀವಿ. ನಾನು ಆಂಟಿ ಮನೆಗೆ ಹೋಗಿ ಸಾರಿ ಆಂಟಿ ಹೋಟ್ಲಿಗೆ ಹೋಗಿ ಇವತ್ತು ಪಲಾವ್ ತಿನ್ನೋಣ ಅಂತ ಆಸೆಯಿಂದ ಹೊರಟ್ರೆ, ಇದೇ ಫಸ್ಟ್ ಟೈಮ್ ಅನ್ಸುತ್ತಲ್ಲ ಈಗ ಹೊರಟು ನಾವು ರಿಟರ್ನ್ ಬಂದು ಮನೆ ಮಾಡ್ಕೊಂಡು ತಿಂತಿರೋದು. ನಾನಂತೂ ಎಷ್ಟು ಆಸೆಯಿಂದಿದೆ ರೀ. ನಾನು ರೀಲ್ಸ್ ಎಲ್ಲ ಇಟ್ಕೊಂಡಿದ್ದೆ ಆ್ಯಕ್ಚುಲಿ ಹೋಗ್ಬೇಕಾರೆ ಮಾಡೋಣ ಇವತ್ತು, ಆಮೇಲೆ ಸಿದ್ದರಾಮಯ್ಯರ ಕೈಲಿ ಫಸ್ಟು ಮಾಡಿಸ್ಬೇಕು ಅವ್ರ ಕೈಲಿ ರೀಲ್ಸ ಅಂತ ಹೇಳಿ ಅಂತ ಅಂದ್ಕೊಂಡು ಎಷ್ಟು ವೀಡಿಯೋಗಳ್ನೆಲ್ಲ ಸೆಲೆಕ್ಟ್ ಮಾಡಿ ಇಟ್ಟಿದ್ದೆ ಅವ್ರ ಕೈಲಿ ಯಾವ್ಯಾವ ಮಾಡಿಸ್ಬೋದು ಅಂತ. ಆದರೆ ಎಲ್ಲ ಲಾಸ್ ಆಗೋಗ್ಬಿಡ್ತು ಇವತ್ತು. ಸೊ ನೋಡೋಣ ಮತ್ತೆ ನಮಗೆ ನೆಕ್ಸ್ಟು ಯಾವತ್ತು ಹೋಗೋಕ್ಕಾಗುತ್ತೆ, ಆ ಥರ ಯಾವ ಮಾಡ್ಬೋದು ಅಂತೇಳಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಇವತ್ತು ನಾನು ಹೋಗ್ತಿದ್ದು ಜಾಗ ಮತ್ತು ವೀಡಿಯೋಗೋಸ್ಕರನೇ ಇವತ್ತು ಆ್ಯಕ್ಚುಲಿ ನಾನು ಹೊರಟಿದ್ದೆ. ಮತ್ತೆ ಅಷ್ಟೇ ನಿಮಗೆ ಆ್ಯಕ್ಚುಲಿ ನನ್ನ ವಿಡಿಯೋ ಇವತ್ತು ಆಲ್ಮೋಸ್ಟ್ ರೈತರಿಗೆ ಇಂಪ್ರೂವ್ ಆಗೋದು. ಯಾಕಂದರೆ ನಾನು ಸ್ವಲ್ಪ ಇವತ್ತು ಹೋಗ್ತಿದ್ದ ಜಾಗನೂ ಅಷ್ಟೇ, ಹೋಗ್ತಿದ್ದ ವಿಷಯನೂ ಅಷ್ಟೇ ರೈತರಿಗೋಸ್ಕರ. ಅವ್ರಿಗೆ ಏನೇನು ಅದು ಈಗೀಗ ಏನೇನೋ ಕಾಯಿಲೆ ಬರುತ್ತಲ್ಲ, ರೋಗ ಬರುತ್ತಲ್ಲ ಸಾರಿ, ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದು. ನಮ್ಮದು ಆರ್ಗಾನಿಕ್ ಪ್ರಾಡಕ್ಟು ಅದನ್ನೆಲ್ಲ ಹೇಳಿದರು ಒಬ್ಬರು, ಒಳ್ಳೆ ನರಸಾಪುರಕ್ಕೆ ಹೋಗೋಣ ಅಂಥೇಳಿ. ಸೊ ಅಲ್ಲಿಗೆ ಹೋಗಿ ಅವ್ರು ಯಾಕೋ ಏನೋ ಪ್ರಾಬ್ಲಮ್ ಆಯಿತು, ಇವತ್ತು ಇರಲ್ಲ ಅಂತಂದರು. ಹಂಗಾಗಿ ಹೋಗಿ ರಿಟರ್ನ್ ಮತ್ತೆ ವಾಪಸ್ ಬಂದು ಮನೇಲೇ ಮಾಡ್ಕೊಂಡು ತಿಂತಾ ಇದ್ದೀವಿ. ಮಧ್ಯಾಹ್ನ ಫ್ರೀ ಇದೆ ಅಂತೇಳಿ ರೀಲ್ಸ್ ನೋಡ್ತಿದ್ದೆ, ಯಾಕೋ ಮಾಡಬೇಕು ಅಂತ ಅನಿಸ್ತು ಅಂತೇಳಿ ಮಾಡಾಕಿದ್ರೆ ಕಮೆಂಟ್ಸ್ ಮೇಲೆ ಕಮೆಂಟ್ಸು. ಸೊ ನಾನು ಈ ರೀಲ್ಸು ನಮ್ಮನೆಯವ್ರ ಮೇಲೆ ಡೌಟ್ ಬಂತು ಅಂತೇಳಿ ನಾನು ಮಾಡಲಿಲ್ಲ. ಆ್ಯಕ್ಚುಲಿ ನಿಮ್ಮ ಹೆಂಗಸರು ಅಥವಾ ಯಾರಿಗಾದ್ರು ಡೌಟ್ ಇದ್ದರೆ ಈ ಥರ ಮಾಡಲಿ ಅಂತ ಹೇಳಿ ಅವ್ರಿಗೆ ಕ್ಲಿಯರ್ ಆಗಲಿ ಅಂತೇಳಿ ಮಾಡಾಕಿದ್ದು. ಸೊ ನಮ್ಮ ಯಜಮಾನ್ರ ಮೇಲೆ ನನಗೆ ಯಾವ ಥರ ಡೌಟು ಇಲ್ಲ. ಸೊ ನೆನ್ನೆ ಬಿಟ್ಟು ಬಂದಿದ್ವಲ್ಲ ಪಾಪನ, ಅದಕ್ಕೆ ಕರ್ಕೊಂಬರಕ್ಕೆ ಅಂತ ಹೋಗ್ತಾ ಇದ್ದೀವಿ. ಗಾಳಿ ನಾನು ಮಾತಾಡೋದೇನೂ ಕೇಳಿಸ್ಲಿಲ್ಲ, ಹಂಗಾಗಿ ವಾಯ್ಸ್ ಓವರ್ ಕೊಟ್ಟೆ. ಎಷ್ಟು ಗಾಳಿ, ಥಂಡಿ ಬೇರೆ, ಸೋನೆ ಬೇರೆ ಬರ್ತಾ ಇತ್ತು. ಯಾರು ಚಿಂಟಕನ ಎಲ್ಗೋಯ್ದೆ? ಚಿಂಟು ಬರಲಿ, ಬಾರ ಇಲ್ಲಿ ಚಿಂಟು. ನೀರು ಬಲ್ಲ ಯಾಕೆ ಹೊಡಕ್ ಹೋಗಿದ್ದೆ? ಅದು ಫಸ್ಟಲ್ಲಿ ಇದ್ದಾವ, ಇದು ಗೊಂಬೆ ಇರ್ತಾವಲ್ಲ, ಗೊಂಬೆ ಆಟ ಆಡ್ಕೊಂಡಿದ್ವಿ. ತರ್ಸು ಜುಟ್ಟ ತನ್ವಿ. ಕೊಡ್ರಿ ಉದ್ದ ಜುಟ್ಟದ್ ಕೈತಿ ಜುಟ್ಟು. ನೋಡಿ ಫ್ರೆಂಡ್ಸ್, ಇದು ಆರ್ಟಿಫಿಷಿಯಲ್ ಎಂತದ್ದು ಜಡೆ ಇದು. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಜುಟ್ಟೆ ಕಾಣ್ತಾ ಇಲ್ಲ ಇವ್ರದ್ದು. ಜುಟ್ಟು ತೋರಿಸಿರಿ ಫ್ರೆಂಡ್ಸ್ ನೀವು. ಇದು ಕಟ್ಟಿದ ಜುಟ್ಟು ಫ್ರೆಂಡ್ಸ್. ಇದು ಈ ಮಕ್ಳನ್ನಂತೂ ಹಿಡಿಯಕ್ಕಾಗಲ್ಲ ಅಪ್ಪ. ಎಲ್ಲರೂ ಯಾಕಾರ ರಜೆ ಕೊಡುತ್ತೆ 24 hours ಬಿಡ್ಬೇಕು ಅಂತ ಅನ್ಸುತ್ತೆ. ಇಲ್ಲ ಅಂದ್ರೆ ಬೇಜಾರಾದ್ರೆ ಇದ್ರೆ ಇಷ್ಟೊಂದು ಟಾಚಾ ಕೊಟ್ಬಿಡ್ತಾರೆ. ರಜ್ಜಿಗಂತೂ ಹುಚ್ಚಿಡಿಸ್ಬಿಟ್ಟಿದ್ದಾರೆ. ಒಂದ್ ಸ್ವಲ್ಪನೂ ಉಪ್ಪಾಕಲ್ಲ ರಜ್ಜಿಗೆ, ಯಾರಿಗೂ ಎದ್ರದೇ ಇಲ್ಲ, ಆ ರೇಂಜಿಗೆ ಆಡ್ತಾರೆ. ಉದ್ದನೆ ಮೂಟೆ ಎಲ್ಲಿಗೆ ಬಿಟ್ಟೆ? ಮತ್ತೆ ರಿಟರ್ನು ಮಕ್ಳನ್ನ ಕರ್ಕೊಂಡು ಊರಿಗೆ ಬಂದು. ಸೊ ನಮ್ಮೂರಲ್ಲಿ ಇವತ್ತು ಪರ ಇತ್ತು ಅಂತ ನಾನು ನೆನ್ನೆ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಉತ್ಸವ ನಡೀತಾ ಇದೆ, ಇದು ನಮ್ಮನೆ ಹತ್ರ. ಇವತ್ತು ವೀರಗಾಸರು ಬೇರೆ ಬಂದಿದ್ರು. ನನ್ನ ಮಗನಂತೂ ವೀರಗಾಸರು ಕಂಡ್ರೆ ಎದ್ರಕಂತಾನೆ ಫುಲ್ ಅಳ್ತಿದ್ದಾನೆ ನನ್ನನ್ನು ಹಿಡ್ಕೊಂಡವನು.
ಮನೆ ಹತ್ರ ಬಂದಾಗ ನಾವು ಪೂಜೆ ಮಾಡಿ ಮತ್ತೆ ನೆಕ್ಸ್ಟ್ ನೋಡಿ ದೇವಸ್ಥಾನಕ್ಕೆ ಹೋಯ್ತು. ಸೊ ಇವತ್ತು ನಮ್ಮೂರಲ್ಲಿ ಪುರ ಎಲ್ಲ ಚೆನ್ನಾಗಿ ನಡೆಸ್ಕೊಟ್ರು. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.